ಹಾಯ್ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಯಾವ್ದೋ ಒಂದು ಹುಡುಗಿ ಚಪ್ಪಲಿ ತಗೊಂತಾ ಇರೋದು. ಕನ್ನಡ ಬರುತ್ತಾ ನಿಮ್ಗೆ? ಹಿಂದಿ. ನಾನು ತಗೊಳಲ್ಲ, ಕನ್ನಡ ಬರಲ್ಲ ಅಂದಿವ್ರ ಹತ್ರ. ಗಾಡಿ ಮೇಲೆ ಇಟ್ಟು ನಂಗೆ ಕದ್ಬಿಟ್ಟಿದ್ ನಾವು. ಅಲ್ಲ ವಿನಯ್ ಹೇಳೋ ತರ ಹುಡುಗರಿಗೆ ಬೆಲೆನೇ ಇಲ್ವಾ ಅಂತ. ಸೀರಿಯಸ್ ಆಗಿ 100 ರೂಪಾಯಿಗೆಲ್ಲ ಹೆಣ್ಮಕ್ಳು ಚಪ್ಪಲಿ ಸಿಗುತ್ತೆ ಅನ್ನೋ ನಂಗೆ ಇವತ್ತೇ ಗೊತ್ತಾಯ್ತು. ಗಂಡ್ ಮಕ್ಳು 100 ರೂಪಾಯಿ ಚಪ್ಪಲಿ ಅಲ್ಲ, ಚಡ್ಡಿನೂ ಸಿಗಲ್ಲ. ಹುಡುಗರಿಗೆ ಏನ್ ಕೊಡ್ಬೋದ್ರಿ? ಆಕ್ಚುಲಿ ನಾನು ಬಕ್ರಾಗೋದೆ. ಫ್ರೀ ಕೊಡ್ತಿರೋದಾ? ಗ್ರೀನ್ ಪೀಸ್ ಬಡಾಣಿ ರೀ. ಹೆಂಗಲ್ಲದ 2 kg 100 ರೂಪಾಯಿ. ಬಾಗಿನ ಕೊಟ್ಟಂಗ ಆಗಿದೆ. ಹಾಯ್ ಫ್ರೆಂಡ್ಸ್. ಓಕೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ 1 2 3 ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನನ್ನ ಜೊತೆ ದೀಪಾ, ಮೇಘ ಇಬ್ರು ಇದಾರೆ. ಸೊ ಇವರಿಬ್ರು ನನ್ನ ಫ್ರೆಂಡ್ಸ್. ಇವರಿಬ್ರು ಫ್ರೆಂಡ್ಶಿಪ್ ಮಾಡಿದ್ಮೇಲೆ ನನ್ನ ಜೀವನನೇ ಹಾಳಾಗಿಲ್ಲ, ಒಳ್ಳೇದಾಗಿದೆ. ಆಮೇಲೆ ಅವ್ರು ನಾವ್ ಬಂದ್ಮೇಲೆ ಅವ್ರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದೆಲ್ಲ ಮರ್ತ್ ಬಿಡ್ಬೇಡಿ. ಇಬ್ರು ಲಕ್ಕಿ ಹುಡುಗಿರು ನಿಮ್ಗೆ. ಇಷ್ಟೆಲ್ಲ ಇಂಟ್ರೋ ಹಾಕಲ್ಲ ನಾನು. ಒಂದ್ ನಿಮಿಷ, ಇಂಟ್ರೋನೇ ಶುರು ಆಗ್ತಾ ಇಲ್ಲ. ಹಂಗೆ ಕಂಟಿನ್ಯೂ ಮಾಡೋಣ. ನಿಮ್ಗೆ ಗೊತ್ತಾಗಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಇವತ್ತು ಆಕ್ಚುಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಸ್ಕ್ ನ ಮಾಡಕ್ ಹೊರಟಿದೀವಿ. ಏನದು? ನಾನು ಇವರಿಬ್ರಿಗೆ 1500 ರೂಪೀಸ್ ನ ಕೊಡ್ತೀನಿ, ಹಾಗೆ ನಾನು 1500 ರೂಪೀಸ್ ತಗೊಂತೀನಿ. 1500 ರೂಪೀಸ್ಗೆ ಇವರಿಬ್ರು ಸೇರ್ಕೊಂಡು ನನಗ್ ಶಾಪ್ ಮಾಡ್ಬೇಕು. ನಾನ್ 1500ಗೆ ನಿಮ್ಮಿಬ್ರಿಗೂ ಶಾಪ್ ಮಾಡ್ತೀನಿ. ಹುಡುಗರಿಗೆ ಬೇಕಾಗಿರೋದನ್ನ ನಾವ್ ತರಬೇಕು. ಹುಡುಗರಿಗೆ ಅಂದ್ರೆ ಏನಾದ್ರು ತಿನ್ನೋದಾದ್ರೂ ಆಗಿರ್ಬೋದು, ಹಾಕೋಣೋದಾದ್ರೂ ಆಗಿರ್ಬೋದು, ಏನಾದ್ರು. ಆದ್ರೂ ಈಗ ಆಲ್ರೆಡಿ ಇವ್ರು ನೋಡ್ತಿರೋರ್ಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಯಾರು ಚೆನ್ನಾಗಿ ತಗೊಂಡ್ ಬರ್ತಾರೆ ಅಂತ. ಯೂಶಲ್ ಆಗಿ ಹುಡುಗಿಯರಿಗೆ ಜಾಸ್ತಿ ಐಟಮ್ ಸಿಗುತ್ತೆ. ಚಾಲೆಂಜ್, ಕಾಂಪಿಟೇಷನ್ ಇಲ್ಲ ಇದು. ಆಕ್ಚುಲಿ ಏನ್ ಗೊತ್ತಾ, ನಿಮ್ಗೆ ಅದಕ್ಕೇನೆ ನೀವ್ ಇಬ್ರು ಇದೀರಾ, ನಾನು ಒಬ್ನೇ. ಒಬ್ಬ ಹುಡುಗ ಹೋಗಿ ಮಲೇಶ್ವರಂ ಅಲ್ಲಿ ಹುಡುಗಿರ್ ವಸ್ತುನ ತಗೊಂಡ್ಬರುತ್ತೆ. ಇಟ್ಸ್ ನಾಟ್ ಸೊ ಈಸಿನೇ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಅವ್ರ ವಿಡಿಯೋ ಅವ್ರ ವ್ಲಾಗ್ ಅಂತ ಹೇಳ್ಕೊಂಡು ಒಪ್ಕೊಂತಾ ಇದೀವಿ. ಗೈಸ್ ಸುಮ್ನೆ ಡೌ ಮಾಡ್ತಾ ಇದಾರೆ. ಆಕ್ಚುಲಿ ಇದೇ ಟಾಸ್ಕ್. ಇದು ಒಂದ್ ಚಾಲೆಂಜ್. 1 hour ಟೈಮ್ ಇದೆ. 1500 ರೂಪೀಸ್ ನ ನೀವು ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡಿ ನನಗೆ ಏನಾದ್ರು ಐಟಮ್ಸ್ ಗಳನ್ನ ತಗೊಂಡ್ಬರ್ಬೇಕು. ಒಂದೇ ಒಂದು ಚಿಕ್ಕ ಟ್ವಿಸ್ಟ್ ಏನು ಅಂತಂದ್ರೆ, ನೀವು ಫ್ರೀ ಆಗಾದ್ರೂ ತರ್ಬೋದು, ಬಾರ್ಗೇನ್ ಆದ್ರೂ ಮಾಡಿ ತರ್ಬೋದು, ಇಲ್ಲ ಎಕ್ಸ್ಟ್ರಾ ದುಡ್ಡಾದ್ರೂ ಕೊಟ್ಬಿಟ್ಟು ತರ್ಬೋದು. ಲಾಸ್ಟ್ ಅಲ್ಲಿ ಜಡ್ಜ್ ನಮ್ಮ ಮಹಾಜನತೆ ತಂದಿರೋದು ಅಷ್ಟು ಅವ್ರ ಮುಂದೆ ಇಡ್ತೀವಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ವಿನ್ನರ್ ಅಂತ ಹೇಳ್ತಾರೆ. ಮಹಾಜನತೆಗಳೇ ಪ್ಲೀಸ್ ನಮಗೆ ವೋಟ್ ಮಾಡಿ. ಇವಾಗಲ್ಲ, ಲಾಸ್ಟ್ ಅಲ್ಲಿ. ಸೊ ಲಾಸ್ಟ್ ಅಲ್ಲಿ ಯಾರು ವಿನ್ನರ್ ಅನ್ನೋದು ಅವ್ರು ಯಾರು ವಿನ್ನರ್ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಗೆದ್ದವ್ರಿಗೆ 500 ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ. ಓಕೆ, ಇವಾಗ ಓಕೆ ಅಲ್ಲ? ಇವಾಗ 1500 ಕೊಡ್ತೀನಿ. ಹೋಗಿ. ಇಬ್ರು ತಲೆನೋವು ಪಾರ್ಟಿಗಳು ಅಲ್ಲಿ ಹೋಗ್ತಾ ಇದಾರೆ. ಅವ್ರ ಜೊತೆ ನಾನು ಹೋದ್ರೆ ನಿಜವಾಗ್ಲೂ ಶಾಪಿಂಗ್ ಆಗಲ್ಲ. ಈಸಿಯಾಗಿ ಬಾರ್ಗೇನ್ ಮಾಡ್ಬೋದು, ಬಟ್ ಹುಡುಗರು ವಸ್ತು ಆದ್ರೆ ಈಸಿಯಾಗಿ ಮಾಡ್ಬೋದು. ನಂಗೆ ಹುಡುಗಿರ ವಸ್ತು ಎಷ್ಟೆಷ್ಟು ಕಾಸ್ಟ್ ಇರುತ್ತೆ ಅನ್ನೋದೇ ಐಡಿಯಾ ಇಲ್ಲ. ಏನೇನ್ ತಗೋಬಹುದು ನೋಡಿರಂತೆ, ಬನ್ನಿ. ಪಟ್ಟೆ ಪಟ್ಟೆ ಬನ್ನಿ ಹೋಗೋಣ. ಈ ಚೆನ್ನಾಗಿರುತ್ತೆ ಹಣ್ಣು. ಹಣ್ಣು ಇದೆಷ್ಟು? ಹೌದಾ, ಬರ್ತೀನಿ ತಡೀರಿ. ಆಕ್ಚುಲಿ ಅಲ್ಲಿ ಸ್ಯಾರಿ ಇದೆ. ಸ್ಯಾರಿನಲ್ಲಿ ಮೇಘ ಮತ್ತೆ ದೀಪ ಇಬ್ರು ಚೆನ್ನಾಗಿ ಕಾಣಿಸ್ತಾರೆ. ಸ್ಯಾರಿ ತಗೋಣ ಅಂತ ಅನ್ಕೊಂತಾ ಇದೀನಿ. ಬಟ್ ಇರೋ 1500 ರೂಪೀಸ್ಗೆ ಸ್ಯಾರಿ ಬರುತ್ತಲ್ವೋ ಗೊತ್ತಿಲ್ಲ. ನಮ್ ಪ್ರೈಸ್ ಎಷ್ಟದು? 2800 ಅಂತ. ವಾಪಸ್ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಇಲ್ಲಿ ನಾನು ಇದೇ ಹುಡುಕ್ತಾ ಇದ್ದಿದ್ದು. ಚೇಂಜ್ ಇಲ್ಲಂತೆ. 1500 ರೂಪಾಯಿ 500 ರೂಪಾಯಿ ನೋಟ್ ಕೊಟ್ಬಿಟ್ಟು ಇಲ್ಲಿ ಚೇಂಜ್ ಇಲ್ಲದೆ ಹೆಂಗೆ? ನಾವು ಫೋನ್ ಪೇ ಮಾಡಿದ್ವಿ. ಒಂದು ಪ್ಲಾನ್ ಇಲ್ಲ, ಏನಿಲ್ಲ. ಚೇಂಜ್ ಗಳೇ ಕೊಡ್ಬೇಕು ತಾನೆ. ಇಲ್ಲಿ ಚಪ್ಪಲಿ 100 ರೂಪಾಯಿ ಅಂತೆ. ತಗೋಣ 100 ರೂಪಾಯಿ ಚಪ್ಪಲಿ ಅಂದ್ರೆ. ಫಸ್ಟ್ ಟೈಮ್ ನಾನು ಯಾವ್ದೋ ಒಂದು ಹುಡುಗಿ ಚಪ್ಪಲಿ ತಗೊಂತಾ ಇರೋದು. ನನ್ನ ಫ್ರೆಂಡ್ಸ್ಗೆ ಪಾಪ. ಅಣ್ಣ ಇದು ಕೊಡಿ ಅಣ್ಣ, ಒಂದು ಗ್ರೀನ್ ಒಂದು ರೆಡ್ ಕೊಡಿ. ಹೊರಗಡೆ ಎಲ್ಲ ಇದೆ ತಗೊಳಕ್ ಹೋಗಿದ್ರೆ ಒಂದು 300 400 ರೂಪಾಯಿ ಆಗಿರೋದು. ಬಟ್ ಓಕೆ, ಮೋಸ್ಟ್ ಆಫ್ ದ ಹೆಣ್ಮಕ್ಳು ಬಂದು ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು, ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲಿ ಶಾಪ್ ಮಾಡ್ಬಿಟ್ಟು ನಾವು ಮಾಲ್ ಅಲ್ಲಿ ತಗೊಂಡ್ವಿ. ಇದು 3000 2000 ಅಂತ ಡೌ ಮಾಡ್ತಾರೆ. ಎಲ್ಲ ಹುಡುಗಿರಲ್ಲ, ಸ್ವಲ್ಪ ಜನ ಹುಡುಗಿರು. ನಿಜನಲ್ವಾ? ನೀವು ಕಮೆಂಟ್ ಹಾಕಿ. ಸೀರಿಯಸ್ ಆಗಿ 100 ರೂಪಾಯಿಗೆಲ್ಲ ಹೆಣ್ಮಕ್ಳು ಚಪ್ಪಲಿ ಸಿಗುತ್ತೆ ಅನ್ನೋ ನಂಗೆ ಇವತ್ತೇ ಗೊತ್ತಾಯ್ತು. ಗಂಡ್ ಮಕ್ಳು 100 ರೂಪಾಯಿ ಚಪ್ಪಲಿ ಅಲ್ಲ, ಚಡ್ಡಿನೂ ಸಿಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೊನೆಗೂ ನಮ್ಗೆ ಚೇಂಜ್ ಸಿಕ್ತು, ನೀರ್ ಬಾಟ್ಲು ಸಿಕ್ತು. ಖಾಲಿ ಬಾಟಲ್ ವಿನಯ್ ಕೊಡ್ತೀವಿ. ನೋ ಕಾಮೆಂಟ್ಸ್. ಇನ್ನೊಂದು ತಗೊಂಡ್ಬಿಟ್ಟೆ. ಗಾಡಿ ಮೇಲೆ ಇಟ್ಟು ನಂಗೆ ಕದ್ಬಿಟ್ಟಿದ್ ನಾವು. ಇಲ್ಲಿ ಯಾವ್ದು ಹುಡುಗರ್ಗೆ ಇರಂಗೇ ಇಲ್ವಲ್ಲಕ್ಕ. ವಿನಯ್ಗೆ ಒಂದು ಚಡ್ಡಿ ತಗೊಂಡು ಅಕ್ಕ, ಅದು ಮಕ್ಕಳದಕ್ಕ. ಆಕ್ಚುಲಿ ಮಲ್ಲೇಶ್ವರಂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಎಲ್ಲಿ ನೋಡಿದ್ರು ಬರೀ ಬಟರ್ಫ್ಲೈಸ್. ಯೂಟ್ಯೂಬ್ ಮಾಡೋದು ಬಿಟ್ಬಿಟ್ಟು ಇಲ್ಲೇ ಏನಾದ್ರು ಮಾರ್ಕೊಂಡಿದ್ರು ಸಿಂಗಲ್ ಆಗಿದ್ದು ನಾನು ಮಿಂಗಲ್ ಆಗ್ಬಿಡ್ತಿದ್ದೆ. ಅಣ್ಣ ಹೆಣ್ಮಕ್ಳಿದಲ್ಲ ಎಲ್ಲ ಬ್ಯಾಗು? ಹೌದು ಸರ್. ಎಷ್ಟಣ್ಣ? 300 350 400. ಕಮ್ಮಿ ಏನಾದ್ರು ಕೊಡ್ತೀರಾ? ಅಣ್ಣ ಮಾರದೇ ಕಮ್ಮಿ ಅಣ್ಣ, ಜಾಸ್ತಿ ಹೇಳಲ್ಲ. ಬರಲ್ಲ ಅಣ್ಣ. ಎಷ್ಟಣ್ಣ ಬಟ್ಟ? 750 850. 750 850. ಬಜೆಟ್ ಇಲ್ಲ ಗೈಸ್. ಏನು ದೊಡ್ಡದಾಗಿ ಚಾಲೆಂಜ್ ಬೇರೆ ಮಾಡಿದೀವಿ. ಓ ಹಂಗ್ ತರ್ತೀನಿ ಹಿಂಗ್ ತರ್ತೀನಿ ಅಂತ. ಏನು
ತಗೊಳಕಾಗ್ತಿಲ್ಲ ಈಗ. ಇದು 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 10 ರೂಪಾಯಿ, ಇದು 10 ರೂಪಾಯಿ, ಇದು 30 ರೂಪಾಯಿ. ಇಷ್ಟು ಚಿಕ್ಕ ಚಿಕ್ಕ ಐಟಮ್ಗೆಲ್ಲ ಬಾರ್ಗಿಂಗ್ ಮಾಡಿದ್ರೆ ನಮ್ಗೆ ಹೆಸರಿರಲ್ಲ. ಇದು ಹುಡುಗರ್ದಾ? ಶಾಪೇ ಲೇಡೀಸ್ದಾ? ಛೇ ಅಲ್ಲ, ವಿನಯ್ ಹೇಳೋ ತರ ಹುಡುಗರಿಗೆ ಬೆಲೆನೇ ಇಲ್ವಾ ಅಂತ. ಹುಡುಗರಿಗೆ ಏನು ಸಿಗಲ್ವಲ್ಲ ಗುರು. ಬಲೂನ್ ತೊಗೊಳ್ಳೋಣ, ಬಲೂನು ಊದ್ಕೊಂಬೋದು ಅವರು. ಆಕ್ಚುಲಿ ರೋಡಲ್ಲೆಲ್ಲ ಹೆಣ್ಮಕ್ಳು ಡ್ರೆಸ್ಸಸ್ಗಳನ್ನ ಮಾರ್ತಾ ಇದಾರೆ. ನಂಗೆ ಹೋಗಿ ಕೇಳಕ್ಕೆ ಒಂಥರ ಅನಿಸ್ತಾ ಇದೆ. ಟ್ರೈ ಮಾಡೋಣ. ದುಪ್ಪಟ್ಟ ಎಷ್ಟು ಭಯ್ಯ? ಒಂದು ದುಪ್ಪಟ್ಟ 50 ರೂಪೀಸ್. ಬಟ್ 2 ತಗೊಂತೀನಿ, ಡಿಸ್ಕೌಂಟ್ ಸರಿ. 2 ಕಲರ್ ಕೊಡ್ಬೇಯ. ನೀನ್ ಕನ್ನಡ ಬರಲ್ಲ. ಕನ್ನಡ ಬಂದ್ರೆ ನಾನು 100 ರೂಪೀಸ್ ಕೊಡ್ತಾ ಇದ್ದೆ. ನೀನ್ ಕನ್ನಡ ಬರಲ್ಲ, ನಾನು ಈಗ 90 ಕೊಡೋದು. ಒಂದೇ ವೀಕಾ? ಓಕೆ ಭಯ್ಯ, ಕನ್ನಡ ಕಲೀರಿ. ಕನ್ನಡ ಬರುತ್ತಾ ನಿಮ್ಗೆ? ಹಿಂದಿ ನಾನು ತಗೊಳಲ್ಲ, ಕನ್ನಡ ಬರಲ್ಲ ಅಂದಿವ್ರಗಳ ಹತ್ರ. ಒಂಚೂರು ಕನ್ನಡ ಬರಲ್ಲ. ಎಷ್ಟ್ ದಿನ ಆಯ್ತು ಬಂದು? ಸಾಲ್ ಬರಲ್ಲ. ತೋಡ ಕನ್ನಡ ಸಿಕ್ನ ಭಯ್ಯ. ಹೆಣ್ಮಕ್ಳು ಜುಮ್ಕಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಸೊ ಜುಮ್ಕಿ ತಗೋಣ. ನನ್ಗೋಸ್ಕರ 40. ಕನ್ನಡದಲ್ಲಿ 4 ಪದ ಹೇಳ್ಕೊಡ್ತೀನಿ. ಕನ್ನಡಕ್ಕೆ ಬೆಲೆ ಕಟ್ಟಂಗೆ ಇಲ್ಲ ಅಂದ್ರೂ ನಾನು ಹಿಂಗೆ ಹೇಳ್ಕೊಡ್ತೀನಿ. 50 ಫಿಕ್ಸ್ ರೇಟ್ ಹೇಳ್ಕೊಡಿ. ಚೆನ್ನಾಗಿದ್ದೀರಾ ಅಂದ್ರೆ ಹಿಂದಿನಲ್ಲಿ ಕೈಸಾ ಹೇ, ಅಚ್ಚ ಹೇನಾ? ಅದು ಚೆನ್ನಾಗಿದ್ದೀನಿ. ನಮಸ್ತೆ ನಮಸ್ತೆ. ತುಂಬಾ ಎಂಟರ್ಟೈನ್ ಮಾಡ್ತೀರಾ. ಮಾತುಗಳು ಆಮೇಲೆ ನೀವು ಬಿಹೇವಿಯರ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳ ಜೊತೆ ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸ್ತೀರಾ, ಪ್ರೀತಿಯಿಂದ ಮಾತಾಡ್ತೀರಾ, ಗೌರವವಾಗಿ ಮಾತಾಡ್ಸ್ತೀರಾ. ತುಂಬಾ ಸಂತೋಷ. ಏನಾದ್ರು ಕೊಡ್ಸ್ಬೇಕಾ? ಅಯ್ಯೋ ಏನಿಲ್ಲ ಮ್ಯಾಮ್, ನಿಮ್ಗೇನಾದ್ರು ಬೇಕಾ ಹೇಳಿ. ಇಲ್ಲ 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 ಮ್ಯಾಮ್, ಥ್ಯಾಂಕ್ ಯು. ಇಲ್ಲ ಶೋರ್ ಇಲ್ಲ, ನಾನೇ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ, ಒಂದು ಟಾಸ್ಕ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೊ ಮಚ್. ದುಪ್ಪಟ್ಟ, ಚಪ್ಲಿ, ಜುಮ್ಕಿ 3 ಐಟಮ್ಗಳನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಏನಾದ್ರು ತಗೊಳೋಣ. ನಿಂಬೆಹಣ್ಣು ತೊಗೊಳ್ಳೋಣ. ನಿಂಬೆಹಣ್ಣು ಜ್ಯೂಸ್ ಆಗುತ್ತೆ ಅವರಿಗೆ. 10 ರೂಪೀಸ್ ಈಚ್ ಮ್ಯಾಮ್. 2 ಸೇರಿ 10 ರೂಪಾಯಿ. ಓಕೆ, ಸೊ ಥ್ಯಾಂಕ್ ಯು. ಯಾರು ಮಾಡಲಿಲ್ಲ, ಜಾಸ್ತಿ ತಗೊಂತೀನಿ ನಾನೀಗ. ಬರೋ ಹೆಂಡತಿಗೆ ಅಕ್ಕ ಅದು ಸುಮ್ಮನೆ ಮದ್ವೆಗೆ ಯೂಸ್ ಮಾಡ್ಕೊಳ್ಳಿ ಅಂತ ಅವ್ರ ಅಮ್ಮಂಗೆ. ಈಗ 215 ಆಗಿದೆ. 200 ಮಾಡ್ಕೊಬಿಡ್ತೀರಾ? ಓಕೆ. ಅಮ್ಮೋ, ಫಸ್ಟ್ ಗೋಣಿ ಅಂತ. ಹೌದು ನಿಜ. ನನ್ನ ನಗು ನೀವು ಫ್ರೀ. ನನ್ನ ನಗು ನೀವು ಫ್ರೀ. ಅವ್ರ ನಗು ನಮಗ್ ಫ್ರೀ ಅಂತೆ. ನಲ್ಲಿಕಾಯಿ ಎಷ್ಟದು? 100 ರೂಪಾಯಿ 1 kg. ಕಡಿಮೆ ಕೊಡಲ್ವಾ? ಕೊಡ್ತಾರೆ, ಇವ್ರು ಕೊಡ್ತಾರೆ. ಇದು ಫ್ರೀ ಕೊಡ್ತಿರೋದಾ? 100 ರೂಪೀಸ್ಗೆ ಬಟಾಣಿ 1/4 kg ಅಷ್ಟು ಕೊಟ್ಟಿದ್ದಾರೆ. ಗ್ರೀನ್ ಪೀಸ್ ಬಟಾಣಿ ರೀ. ಹೆಂಗಲ್ಲದು? ಬಟಾಣಿ ಗ್ರೀನ್ ಪೀಸ್ ಬಟಾಣಿ ಎಷ್ಟು ಕೆಜಿಗೆ? 2 kg 100 ರೂಪಾಯಿ. 2 kg 100 ರೂಪಾಯಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಕನ್ನಡನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅವರು. ಹೊಸ ಸಬ್ಸ್ಕ್ರೈಬರ್. ಖುಷಿ ಪಡಿ. ಫಾಲೋವರ್ಸ್ ಜಾಸ್ತಿ ಮಾಡಿಸ್ತೀನಿ ಬಿಡಿ. ಅಬ್ಬಾ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಒಂದ್ ನಿಮಿಷ ಬರೋ. ಐಟಮ್ ತಗೋತೀನಿ ಬಾರೋ. ಇವನೇನು ಐಟಮ್ ತಗೋತೀನಿ. ಎಷ್ಟಿತ್ತು ಪ್ಯಾಂಟು? 200. ಕಮ್ಮಿ ಕೊಡ್ತೀರಾ? 200 ರೂಪಾಯಿ. ನಾನು ನೋಡ್ರೆ ನಿಂಗೆ ಕಮ್ಮಿ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ. 180 ಕೊಡಿ. 180 ಸೂಪರ್. 200 ಅಂತ ಇದ್ದಿದ್ದು ಪ್ಯಾಂಟ್ ನ 175 ತಗೊಂಡಿದ್ದೀನಿ. ನಾವು ಒಂಚೂರು ಕಮ್ಮಿ ಮಾಡ್ಕೊಳ್ಳೋಣ. ಅಣ್ಣ ಇದು 300 350 ಮಾರೋದು. ಸಿಚುವೇಶನ್ ಬ್ಯಾಡ್ ಇದೆ ಅಂತ ನಾವು 250 ಹಾಕ್ಬಿಡಿ. ಸಿಚುವೇಶನ್ ಬ್ಯಾಡ್ ಇದೆಯಾ? ನಂದು ಸಿಚುವೇಶನ್ ಬ್ಯಾಡ್ ಇದೆ ಅಣ್ಣ. ಇನ್ನೊಂದ್ಸಲ ಮತ್ತೆ ಬಂದು ತಗೊಂಡ್ ಹೋಗ್ತೀವಿ. ಇದೊಂದು ಕಡಿಮೆ ಕೊಡಿ. 165 ಕೊಡಿ. ಅಯ್ಯೋ, ನಿಮ್ಗೂ ಬೇಡ ನನ್ಗೂ ಬೇಡ. 155. ಯಾರು ನೀವೆಲ್ಲ? 15 ರೂಪಾಯಿ ಕಮ್ಮಿ ಮಾಡ್ಸಿದೀನಿ. ಈಗ ಅವ್ರಿಗೆ ಮೈ ಒರೆಸ್ಕೊಳಕ್ಕೆ ಟವಲ್ ಆಯ್ತು. ನೆಕ್ಸ್ಟ್ ಪಾತ್ರೆ ಏನಾದ್ರು ಬೇಕಾ? ಓಡ್ರೋ ಇದು ಸರ್ಜಾಡ. ಅಂಕಲ್ ಚೊಂಬು ಇದೆಷ್ಟು? 240 220 ಕೊಡಿ. ಹುಡುಗಿ ಚೊಂಬು ಚೊಂಬು. ಏನ್ ಗೊತ್ತಾ, ತುಂಬಾ ಟೈಮ್ ಇದೆ ಅಂದಾಗ ಇದ್ರಲ್ಲಿ ಕುಡಿಬಹುದು. ತುಂಬಾ ಗಡಿಬಿಡಿ ಇದೆ ಅಂದಾಗ ಹಿಂಗ್ ಕುಡಿಬಹುದು. ನೋ ಕಾಮೆಂಟ್ಸ್. ಆಕ್ಚುಲಿ ನಾನು ಬಕ್ರಾಗ್ ಹೋದೆ. ಈ ಡ್ರೆಸ್ಗೆ ನಾನು 250 ಕೊಟ್ಟೆ. ಇಲ್ಲಿ ನೋಡ್ರೆ 200 ರೂಪೀಸ್ ಮಾಡ್ತಾ ಇದಾರೆ. 100 ರೂಪಾಯಿ. ವೆಂಕಟರಮಣ ಸ್ವಾಮಿ ಪಾದ ಗೋವಿಂದ. 320 ರೂಪಾಯಿ ಉಳ್ಕೊಂಡ್ಬಿಟ್ಟಿದೆ. ಈಗ ನೆಕ್ಸ್ಟ್ ನಾವು ಸ್ಲಿಪ್ಪರ್ ಒಂದು ಬಾಕಿ ಇದೆ ನಮ್ಮ ಪ್ಲಾನ್ ಪ್ರಕಾರ. ಅವ್ರೇನಾದ್ರು 150 ರೂಪಾಯಿ ಅಂದ್ರೆ ಪ್ಲೀಸ್ 300 ರೂಪಾಯಿ 10 ರೂಪಾಯಿ ಜಾಸ್ತಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳಿ ಅಂತ ಕೊಡೋಷ್ಟು. ಈಗ ನನ್ನ ಹತ್ರ ಮಿಕ್ಕಿರೋದು 100 170 ರೂಪೀಸ್. ಸೊ ಈಗ 170 ರೂಪೀಸ್ ಅಲ್ಲಿ ಲಾಸ್ಟ್ಗೆ ಏನ್ ಸಿಗುತ್ತೆ ನೋಡೋಣ. ಎಷ್ಟದು? 700. ಕ್ವಾಲಿಟಿ ಬೇರೆ ಬೇರೆ ಇದೆ. 550 ಆಗುತ್ತೆ. ಕ್ವಾಲಿಟಿ ಬೇರೆ. 700 ಹೇಳಿದ್ರು. ಇನ್ನೊಂದು 300 ಹಾಕಿದ್ರೆ ನಮ್ ಕ್ರಾಕ್ಸ್ ಎಲ್ಲ ಇನ್ನೂ ಚೆನ್ನಾಗಿರೋ ಡೈಲಿ ಯೂಸ್ ಸಿಗುತ್ತಲ್ಲ ಅನ್ನಿಸ್ತು. ಗೈಸ್, ನಿಮ್ಗೆ ಒಂದು ಕಹಿ ಸತ್ಯನ ಹೇಳ್ತೀನಿ. ನೀವ್ ನೋಡ್ದಂಗೆ
ಈ ಅಷ್ಟು ವಸ್ತುಗಳನ್ನ ನಾನು ಫುಟ್ಪಾತ್ ಅಲ್ಲೇ ಪರ್ಚೇಸ್ ಮಾಡಿರೋದು. ಇದನ್ನ ಮೇಘ ದೀಪ ಅಲ್ಲ, ಯಾವುದೇ ಹುಡುಗಿ ಹಾಕೊಂಬಂದ್ರು ನಮ್ಗಳ ಕಣ್ಣಿಗೆ ರಾಯಲ್ ಆಗೇ ಕಾಣಿಸ್ತಾರೆ. ಅದೇ ಹುಡುಗರು 1000 ರೂಪಾಯಿ ಖರ್ಚು ಮಾಡಿ ಬ್ರಾಂಡೆಡ್ ಬಟ್ಟೆ ಹಾಕೊಂಬಂದ್ರು ನೋಡ ಅವ್ನು ಚಪ್ರಿ ತರ ಕಾಣಿಸ್ತಾ ಇದ್ದಾನೆ ಅಂತ ತುಂಬಾ ಜನ ಹೇಳ್ತಾರೆ. ಹುಡುಗ್ರ ಇದಕ್ಕೆ ತಲೆ ಕೆಡ್ಸ್ಕೋಬೇಡಿ, ನಾವು ರಾಯಲ್ ಆಗಿ ಕಾಣಿಸೋದ್ಕಿಂತ ಲಾಯಲ್ ಆಗಿರ್ಬೇಕು. ಏನಂತೀರಾ ಕಮೆಂಟ್ ಮಾಡಿ. ಇದು 100 ರೂಪಾಯಾ? 180 ಮಾಡ್ಕೊಳ್ಳಿ ಸರ್, ಕೊಡಿ ಸರ್, ಏನಾಗಲ್ಲ. ಪಾಪ 170 ಕೊಟ್ಟಿದ್ದಾರೆ 2 ಬ್ಯಾಗ್ನ. ಫುಟ್ಪಾತ್ ಅಲ್ಲೇ 150 ಹೇಳ್ತಾ ಇದ್ರು, ಬಟ್ 170 ಕೊಟ್ರು. ಥ್ಯಾಂಕ್ ಯು ಸರ್. ಸೊ ಕಂಪ್ಲೀಟ್ ಆಗಿ ಅಷ್ಟು ಶಾಪಿಂಗ್ ಮುಗಿಸಿನಿ. 1500ಗೆ ಇಬ್ರಿಗೂ ಶಾಪ್ ಮಾಡಿದ್ದೀನಿ. ಇಷ್ಟ ಆಗುತ್ತೋ ಅಲ್ವಾ ಗೊತ್ತಿಲ್ಲ. ಸೊ ಇವಾಗ ಜಾಗ ಹೋಗೋಣ ಬನ್ನಿ. ಸೊ ಫೈನಲಿ ನಾನೇ ಫಸ್ಟ್ ಬಂದಿದ್ದು, ಇನ್ನೂ ಕೂಡ ಬಂದಿಲ್ಲ. ಹೆಣ್ಮಕ್ಳಿಗೆ ಎಲ್ಲದ್ರಲ್ಲೂ ಲೇಟು. ಆಕ್ಚುಲಿ ನಾನು ಯೋಚನೆ ಮಾಡ್ಬೇಕಾದ್ರೆ ಒಂದ್ ವಿಷಯ ತಲೆಗೊಳಿತ್ತು, ಹೆಣ್ಮಕ್ಳಿಗೆ ಏನ್ ಚೆನ್ನಾಗಿ ಕಾಣಿಸುತ್ತೆ, ಹೆಣ್ಮಕ್ಳಿಗೆ ಯಾವ್ದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾರೆ, ಈ ತರ ವಿಷಯಗಳಲ್ಲಿ ಯಾವಾಗ್ಲೂ ಗಂಡ್ ಮಕ್ಳೇ ಕರೆಕ್ಟ್ ಆಗಿರೋ ಸೆಲೆಕ್ಷನ್ ಮಾಡೋದು. ಇದನ್ನ ತುಂಬಾ ಜನ ಒಪ್ಕೊಳಲ್ಲ, ಬಟ್ ಇದೇ ಆಕ್ಚುಲ್ ಫ್ಯಾಕ್ಟ್. ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಯಾವಾಗ್ಲೂ ಗಂಡ್ ಮಕ್ಳು ಚೆನ್ನಾಗಿರೋ ಹುಡುಗಿರ್ಗೆ ಕಾಳಾಗ್ತಾರೆ, ಆದ್ರೆ ಹುಡುಗಿರು ಸೆಲೆಕ್ಟ್ ಮಾಡ್ಕೊಳೋ ಅಂತ ಯಾರನ್ನ ಹೇಳಿ ಬಿಡಿ. ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ, ನೀವೇ ಕಮೆಂಟ್ ಹಾಕಿ. ಯಾರೋ ದೊಡ್ಡವ್ರು ಹೇಳ್ತಾರೆ ಮನೆ ಬಾಗಿಲಿಗೆ ರೆಡ್ ಕಲರ್ ಮ್ಯಾಟ್ ಹಾಕಿದ್ರೆ ಒಳ್ಳೇದು ಅಂತ. ಅದಕ್ಕೆ ರೆಡ್ ಕಲರ್ ಸಿಕ್ತು, ಚೆನ್ನಾಗೂ ಇದೆ. 1500 ಅಲ್ಲೇ ಲಾಸ್ಟ್ ಅಮೌಂಟ್ ಎಲ್ಲಾನು ಮುಗೀತು. 1 ರೂಪಾಯಿ ಬಿಡ್ದಂಗ್ ಖರ್ಚು ಮಾಡಿದೀವಿ. ಇಷ್ಟೊಂದೆಲ್ಲ ತಗೊಂಡ್ಬಂದಿದ್ದೀರಾ? ಅಯ್ಯೋ ಬ್ಯಾಗ್ ಅಲ್ಲಿ ಇನ್ನೂ ಇದೆ. ನೀವು ಲೇಡೀಸ್ ಫಸ್ಟ್. ಇಲ್ಲ, ನಮ್ ರೂಲ್ ಚೇಂಜ್ ಇದೆ. ಲೇಡೀಸ್ಗೆ ಏನ್ ತಂದಿದ್ದೀರಾ ಅದು ಫಸ್ಟ್. ಕರೆಕ್ಟ್. ಏನ್ ಲಾಜಿಕ್ ಅಕ್ಕ ನಿಂದು? ಕಿತ್ತೋದ್ ಲಾಜಿಕ್ ಇರ್ಬೋದು. ಓಕೆ, ಇವಾಗ ನಾನು ತೋರಿಸ್ತೀನಿ ಎಷ್ಟೆಷ್ಟು ಕೊಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡ್ಬೇಕು. ಓಕೆನಾ? ಓಕೆ, ಈ ಬ್ಯಾಗ್ ಎಷ್ಟು ಕೊಟ್ಟಿರ್ಬೋದು? 200 ರೂಪೀಸಾ? ಓಕೆ, ನಾನು ಇದಕ್ಕೆ ಕೊಟ್ಟಿರೋದು 170 ಡಿವೈಡೆಡ್ ಬೈ 2 ಎಷ್ಟು? 85. ಎಷ್ಟು ಕೊಡ್ಬೋದು ಇವೆಲ್ಲ? ಚೆನ್ನಾಗಿದೆ. ಇದೊಂದು 20 ರೂಪಾಯಿ. 50 ರೂಪಾಯಿ ಗೈಸ್. ಸೊ ಇದು ನಾನು ಸೆಲೆಕ್ಟ್ ಮಾಡಿದ್ದು. ಅಂದಾಜಲ್ಲಿ ತಂದಿರ್ತಾರೆ. ಇದು 100 ಇದಲ್ಲಿ ನೋಡ್ರಿ, ನಂಗೆ ಗೊತ್ತು. ಚೆನ್ನಾಗಿದೆ ಇವಾಗ, ಚೆನ್ನಾಗಿದೆ, ಸೂಪರ್ ಆಗಿದೆ. ಇದೊಂದ್ ಜೊತೆ ಬಟ್ಟೆ ಚೆನ್ನಾಗಿದೆ. ಒಬ್ರಿಗದು ಒಬ್ರಿಗಿದು. ಆಮೇಲೆ ಲಾಸ್ಟ್ ಸೋ ಕ್ಯೂಟ್. ಹುಡುಗಿ ಬೇರೆ ಇಂಪ್ರೆಸ್ ಆಗ್ತಲ್ಲ ಈ ತರ ಎಲ್ಲ ಕೊಟ್ರೆ. ಇದಿಷ್ಟು ನಾನು ಶಾಪ್ ಮಾಡಿ 1500 ಇನ್ನು ನೀವು ತೋರಿಸೇ ಇಲ್ಲ. ತೋರಿಸ್ತೀನಿ ನೋಡಿ. ಓಕೆ, ಬಟ್ ಚೆನ್ನಾಗಿತ್ತು ಎಲ್ಲ. ಥ್ಯಾಂಕ್ ಯು ವಿನಾಯಕ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ನಾನು ಬಾರ್ಗೇನ್ ಮಾಡ್ಬೋದಿತ್ತು, ಬಟ್ ನಾನು 2 ರೂಲ್ ನ ಫಾಲೋ ಮಾಡಿದೆ. ಒಂದು, ಕನ್ನಡ ಮಾತಾಡೋರ ಹತ್ರ ಜಾಸ್ತಿ ಬಾರ್ಗೇನ್ ಮಾಡಕ್ ಹೋಗಿಲ್ಲ. 2ನೇದು ಬಂದ್ಬಿಟ್ಟು ರೋಡ್ ಸೈಡ್ ಮಾರೋರ ಹತ್ರ ಅವ್ರಿಗೆ ಕಷ್ಟ ಇರುತ್ತೆ. ನಾವು ನಮ್ಮ ಟಾಸ್ಕ್ಗೋಸ್ಕರ ಅವ್ರ ಹತ್ರ ಬಾರ್ಗೇನ್ ಮಾಡಿ ಕಮ್ಮಿಗೆ ಇಸ್ಕೊಳ್ಳೋದು ನಂಗೆ ಸರಿ ಅನ್ಸಿಲ್ಲ. ಸೊ ಅದಕ್ಕೆ ನಾನು ಬಾರ್ಗೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಬಟ್ ಇವ್ರು ಹೆಂಗ್ ತಂದಿದ್ದಾರೆ ನೋಡೋಣ. ನಾವು ಬಾರ್ಗೇನ್ ಮಾಡಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಮಾಡಿದೀವಿ, ಗೊತ್ತಿಲ್ಲ. ನೀವು ಬ್ಲಾಗ್ ನೋಡಿ ಆಯ್ತಾ? ಸರಿ, ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಇವ್ರು ಇಷ್ಟೆಲ್ಲ ಶಾಪ್ ಮಾಡ್ಕೊಂಡ್ ತಗೊಂಬಂದಿರೋದಕ್ಕೆ ಇವ್ರಿಗೆ ಬಾಯಾರಿಕೆ ಆಗಿರುತ್ತಲ್ಲ, ಅದಕ್ಕೆ ಇದೊಂದು ಫಸ್ಟ್ ವಾಟರ್ ಬಾಟ್ಲು ನೀರ್ ಕುಡಿ. ಫಸ್ಟ್ ಫಸ್ಟ್ ಐಟಮ್ ಏನಾದ್ರು ತಗೋಬೇಕಿತ್ತು ಚೇಂಜಿಗೋಸ್ಕರ, ಅದಕ್ಕೆ ವಾಟರ್ ಬಾಟ್ಲ್ ತಗೊಂಡು. ಏನಿದು? ಇದು ಪಿಂಗಾಣಿ ಡಬ್ಬದಲ್ಲಿ ಉಪ್ಪಿಟ್ರೆ ಮನೆಯಲ್ಲಿ ಒಳ್ಳೇದಂತೆ. ಉಪ್ಪು ಉಪ್ಪಿನಕಾಯಿ ಯಾಕೆ ಚೆನ್ನಾಗಿ ಒಳ್ಳೇದಾಗಿ ಅದ್ರಲ್ಲಿ ಸೆಟ್ ಮಾಡ್ಕೊಳ್ಳೋದು. ಸರಿ ಆಯ್ತು, ಓಕೆ ಓಕೆ, ಚೆನ್ನಾಗಿದೆ ಬಿಡ್ರಿ. ಚೆನ್ನಾಗಿಲ್ವಾ ಪ್ರೇಕ್ಷಕರೇ? ಮಹಾಜನಗಳೇ ಹೇಳಿ. ಜನತೆ. ಇದು ಡೋರ್ ಮ್ಯಾಟ್ ರೀ, ರೆಡ್ ಕಲರ್ ಡೋರ್ ಮ್ಯಾಟ್ ಹಾಕಿದ್ರೆ ತುಂಬಾ ಒಳ್ಳೇದಂತೆ. ಎಲ್ಲ ನೀವುಗಳೇ ಹೇಳ್ಬಿಡ್ರಿ, ನಮ್ಮ ಅಮ್ಮನ್ ತರ. ನಾನ್ ಡೋರ್ ಮ್ಯಾಟ್ ಇಟ್ಕೊಂಡು ಏನೇನು ಇದು ನೋಡ್ದಾಗೆಲ್ಲ ನಾವ್ ಇಬ್ರು ಯೂಸ್ ಆಗ್ತೀವಿ ಕಾಲರ್ಸ್ಬೇಕಾದ್ರೆ. ಚೆನ್ನಾಗಿದೆ ಕ್ವಾಲಿಟಿ. ಎಲ್ಲ ಕಡೆ ಪಿಂಜ್ ಇದೆ, ಚೆನ್ನಾಗಿರೋ ಕ್ವಾಲಿಟಿ ಪಿಂಜ್ತಾ ಇದೆ. ಅದು ಎಕ್ಸ್ಟ್ರಾ ಅಷ್ಟೇ, ಒಂದ್ ಚೂರ್ ಹಿಂಗ್ ತೆಗ್ದ್ರೆ ಮತ್ತೆ ಸರಿ ಹೋಯ್ತು ನೋಡಿ. ಪಲಾವ್ ಚೆನ್ನಾಗಿ ಮಾಡ್ತೀರಾ? ಪಲಾವ್ ಯಾಕ್ರಿ? ಏನಾಗುತ್ತೆ? ತಿಂತಿರೋ ತಾನೆ, ಯೂಸ್ ಮಾಡ್ತಿರೋ ತಾನೆ. ದಟ್ ಈಸ್ ಏನು ಇಂಪಾರ್ಟೆಂಟ್. ಪಲಾವ್ ಹಾಕಿದ್ರೆ ಫುಲ್ ಟೇಸ್ಟಿ ಬರುತ್ತೆ. ಯಾರು ಹೇಳಿದ್ದು? ಅವರು ತಮಾಷೆ. ಇವ್ರಿಬ್ರಿಗೆ ಅಡ್ಗೆ ಮಾಡಕ್ಕೆ ಬರಲ್ಲ. ನಿಮ್ಗೆ ಒಳ್ಳೇದು ಅಂತ ಆಮ್ಲ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತಾನೆ ನಮ್ಮ ಆಸೆ. 1200 ರೂಪಾಯಿಗೆ ಇವೆಲ್ಲ ತಗೊಂಡು ಅಯ್ಯೋ ಇನ್ನ ಇದೆ. ಅದಕ್ಕೆ ಮಂಗನಕಾಯಿ ಮಾಣಿಕೆ ಕೊಟ್ಟಂಗ ಆಯ್ತು. ನಾನು ನೀವು ದೇವ್ರ ಪೂಜೆ ಮಾಡ್ತೀರಲ್ಲ, ಅದಕ್ಕೆ ಓದೇನ್ ಕಾಟಿಗೆ ತುಂಬಾ ಟೈಮ್ ಇದೆ ಅಂದಾಗ ಇದ್ರಲ್ಲಿ ಕುಡೀರಿ. ತುಂಬಾ ದಾಹ ಆಗಿದೆ ಅಂದ್ರೆ ಹಿಂಗ್ ಕುಡೀರಿ. ಇದು ತುಂಬಾ ಚೆನ್ನಾಗಿದೆ. ಯೂಸ್ ಆಗಲ್ವಾ ಇದು? ಹುಡುಗರ್ಗೆ ಇನ್ನೇನ್ ಕೊಡ್ಬೋದ್ರಿ? ನಿಂಬೆಹಣ್ಣು ಫ್ರೀ. ನಿಮ್ಗೆ ತೊಳೆಯ ಕಷ್ಟ ಆಗುತ್ತಲ್ಲ ಅವಾಗ ಮನೆಯಲ್ಲಿ. ಇದೆಲ್ಲ ಹಾಕೊಂಡ್ ತಿನ್ಬಿಡಿ, ಕೆಲ್ಸ ಮುಗಿಸ್ತಾ ಇದೆ. ಹೌದು, ಬಾಗಿನ ಕೊಟ್ಟಂಗ ಆಗಿದೆ. ಇವಾಗ ಮೀನು
ಇವೆರಡು ನಾವಿಬ್ರು ಕದ್ದಿರೋ ಮೆಣಸಿನ್ಕಾಯಿ ಒಣಗ್ಸಿಟ್ಟಿದ್ರು 2 ತಗೊಂಡ್ ಬಂದ್ವಿ. ಒಂದ್ ತೊಟ್ಟಿರೋದು ಒಂದ್ ತೊಟ್ಟಿಲ್ಲ. ಕೊಳ್ತೋಗಿಲ್ಲ, ಅದು ಒಣಗ್ಸಿ ಅದು ಎಲ್ಲ ಐಟಮ್ಸ್ ಜಾಸ್ತಿ ಇತ್ತಲ್ವಾ, ಅದ್ರ ಜೊತೆ ಹಿಂಗ ಆಗಿರೋದು. ವಾವ್ ಗದ್ದೆ ಇದು ಒಂದೇ ಗುರು ಇಲ್ಲಿವರೆಗೂ. ಓಕೆ ಅಷ್ಟೇ ಅಷ್ಟೇ. ಇಷ್ಟಕ್ಕೆ 1500. ಇವ್ರಿಗೆ 1500 ರೂಪಾಯಿ ಕೊಟ್ಟು ಕಳ್ಕೊಂಡಿದೀನಿ ಅನ್ನೋ ಫೀಲ್ ಅಲ್ಲಿ ನಾನು ಇದ್ದೀನಿ. ನನ್ಗೆ ಇನ್ನ ಅದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಇದನ್ನ ಎಂಡ್ ಮಾಡೋಣ. ನಂಗೆ ನಿಜವಾಗ್ಲೂ ಬೇಜಾರಾಗ್ತದೆ. ಹಾನೆಸ್ಟ್ ಆಗಿ ಅಟ್ಲೀಸ್ಟ್ ನೀವಾದ್ರೂ ಮೋಸ ಮಾಡ್ಬಿಡಿ. ಹಾನೆಸ್ಟ್ ಆಗಿ ಹೇಳಿ ಯಾರು ವರ್ತ್ ಆಗಿ ಶಾಪಿಂಗ್ ಮಾಡಿದ್ದು ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಯಾರು ಅಂತ ಡಿಕ್ಲೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತ್ರನೇ ಬರ್ತೀನಿ, ಇವ್ರುಗಳನ್ನ ಮಾತ್ರ ಕರ್ಕೊಂಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ.